ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಮುಕ್ತ ಆಯ್ಕೆ ಕನ್ನಡ ಅಭಿಮಾನ ಒಂದು ಪಠ್ಯದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಈ ಕನ್ನಡ ಅಭಿಮಾನವನ್ನು ತೆಗೆದುಕೊಂಡಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳಿಗೂ ತುಂಬಾ ಉಪಯುಕ್ತವಾದಂತ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ನೋಡಿ, ಇವತ್ತಿನ ತರಗತಿ ನಿಮಗೆ ಸುಮಾರು 15 ಅಂಕಗಳಿಗೆ ಉಪಯುಕ್ತವಾಗ್ತದೆ ಅಂತಕ್ಕಂಥದ್ದನ್ನ ಭಾವಿಸ್ತಾ, ಹಾಗೇನೆ ಇಲ್ಲಿ ಭಾಗ 2ರ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಕನ್ನಡ ಭಾಷೆ ಮತ್ತು ಇಲ್ಲಿ ಸಾಹಿತ್ಯ ಒಂದು ಪ್ರಾಚೀನತೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಒಂದು ಪ್ರಾಚೀನತೆ ಅಂತ ಹೇಳಿದ್ರೆ, ಈಗ ಅದಕ್ಕೆ ಈ ಕನ್ನಡ ಸಾಹಿತ್ಯಕ್ಕೆ ಎಷ್ಟು ಸಾವಿರ ವರ್ಷಗಳ ಇತಿಹಾಸ ಇದೆ, ಅದ್ರ ಬಗ್ಗೆ ಏನು ಅನ್ನೋದ್ರ ಬಗ್ಗೆ ಆಲ್ರೆಡಿ ವಿಚಾರ ತಿಳಿಸಿದ್ದೀನಿ. ಈಗ ಮುಂದುವರೆದಂತೆ ಇತರೆ ಆಧಾರಗಳು ಹೇಗೆ ಕನ್ನಡ ಭಾಷೆ ಮತ್ತು ಇಲ್ಲಿ ಈ ಪ್ರಾಚೀನ ಸಾಹಿತ್ಯ ಇದ್ರ ಬಗ್ಗೆ ಯಾವ್ದು ವಿಚಾರಗಳನ್ನ ನಾವು ನೋಡ್ಬೋದು ಅಂತ ಅಂದ್ರೆ, ಇತರೆ ಹೇಗೆ ನಾವು 1ನೇ ಶತಮಾನದಲ್ಲಿತ್ತ 2ನೇ ಶತಮಾನದಲ್ಲಿತ್ತ ಅದಕ್ಕೆ ಆಧಾರಗಳು ಏನಿವೆ ಅನ್ನೋದನ್ನ ಗಮನಿಸೋದಾದ್ರೆ, ನೋಡಿ, ಇತರ ಆಧಾರಗಳು ಯಾವ್ದಪ್ಪ ಅಂತಂದ್ರೆ, ಇಲ್ಲಿ ನಾವು ಪ್ರಾಕೃತ ಭಾಷೆಯಲ್ಲಿ ಕಾಣಿಸುವ ಕನ್ನಡ ಶಬ್ದಗಳು ಯಾವ್ದ್ಯಾವ್ದು, ಪ್ರಾಕೃತ ಭಾಷೆಯಲ್ಲಿ ಕನ್ನಡ ಶಬ್ದಗಳು ಯಾವ್ದ್ಯಾವ್ದು ಕಾಣಿಸ್ತೋ ಅಂತ ನೋಡೋದಾದ್ರೆ, ಅಲ್ಲಿ ಅಪ್ಪ, ಅಕ್ಕ, ಹಾಗೇನೆ ಕುರುಡ, ಕೊಟ್ಟ ಈ ಶಬ್ದಗಳು ಕನ್ನಡ ಪದಗಳು ಅಲ್ಲಿ ಕಾಣಿಸ್ತಾ ಹೋಗ್ತವೆ. ಹಾಗೇನೆ ಮುಂದುವರೆದಂತೆ ನಾವು ನೋಡೋದಾದ್ರೆ, ಇಲ್ಲಿ ಗಾಥಾ ಸಪ್ತಶತಿ ಇಲ್ಲಿ ಕನ್ನಡ ಶಬ್ದಗಳನ್ನ ನಾವು ನೋಡೋದಾದ್ರೆ, ಇಲ್ಲಿ ಶಾತವಾಹನರ ಅರಸನಾಗಿರ್ತಕ್ಕಂತಹ ಆಲ ಬರೆದಿರ್ತಕ್ಕಂತಹ ಈ ಒಂದು ಶಾಸನದಲ್ಲಿ ಅಲ್ಲಿ ನಾವು ಗಮನಿಸೋದಾದ್ರೆ, ಅಲ್ಲಿ 1ನೇ ಶತಮಾನದ ಗಾಥಾ ಸಪ್ತಶತಿ ಅನ್ನುವಂತಹ ಗಾಥಾ, ಇಲ್ಲಿ ಎಲ್ಲ ಒಂದ್ ಕಡೆ ಸಪ್ತಶತಿ ಅನ್ನುವಂತಹ ಕೃತಿಯಲ್ಲಿ ಅತ್ತ, ಹಾಗೇನೆ ತುಪ್ಪ ಅನ್ನುವಂತಹದ್ದು, ಪೊಟ್ಟ ಅಂತಕ್ಕಂತಹದ್ದು, ತೀರ್ ಅನ್ನುವಂತಹ ಪದಗಳು ಬಳಕೆಯಲ್ಲಿದ್ದೋ ಅಥವಾ ಶಬ್ದಗಳು ಬಳಕೆಯಲ್ಲಿದ್ದೋ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಈಗ ಒಂದು ಅಭಿಪ್ರಾಯ ಇದೆ. ಹಾಗೇನೆ ವೇದಗಳ ಕಾಲದಿಂದಲೂ ಕನ್ನಡ ಭಾಷೆ ಬಳಕೆಯಲ್ಲಿತ್ತು ಎಂದು ಸಾಧಿಸಲು ಇಲ್ಲಿ ವಿದ್ವಾಂಸರು ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೆ ಮುಂದುವರೆದಂತೆ ಇಲ್ಲಿ ಛಂದೋಗ್ಯ ಉಪನಿಷತ್ತಿನಲ್ಲಿರ್ತಕ್ಕಂತಹ ಚೆನ್ ಅಂದ್ರೆ ಚಂದ್ರ ಅಂತಕ್ಕಂತಹ ಒಂದು ಅರ್ಥವನ್ನ ಕೊಡ್ತಾ ಇತ್ತು. ಹಾಗೇನೆ ಇನ್ನೊಂದ್ ಕಡೆ ಮಟಚಿ ಅನ್ನುವಂಥದ್ದು ಮಿಡತೆ ಅನ್ನುವಂತಹ ಒಂದು ಪದವನ್ನ, ಈ ತರದ ಶಬ್ದಗಳನ್ನ ಗುರುತಿಸುವಂತಹ ಒಂದು ಪ್ರಯತ್ನಗಳು ಆಗಿದಾವೆ. ಹಾಗೇನೆ ಈಜಿಪ್ಟ್ನ ದೇಶದ ಟಾಲಮಿ ಅವನು ಕ್ರಿಸ್ತ ಶಕ 140ರಲ್ಲಿ ತನ್ನ ಕೃತಿಯಲ್ಲಿ ಹೆಸರಿಸುವಂತಹ ಊರುಗಳನ್ನ ನಾವು ಗಮನಿಸೋದಾದ್ರೆ, ಆ ಊರುಗಳಲ್ಲಿ ಉದಾಹರಣೆಗೆ ಅವನು ಕಲ್ಲು, ಹಾಳ, ಊರು ಈ ಶಬ್ದಗಳು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಆ ಊರುಗಳನ್ನ ಒಂದು ಕಡೆ ಅವನೇನ್ ಮಾಡ್ತಾ ಇದ್ದಾನೆ, ಆ ಹೆಸರನ್ನ ಇಟ್ಕೊಂಡು ಸುಮಾರು 2ನೇ ಶತಮಾನದಲ್ಲಿ ಕಿಂತ ಪೂರ್ವದಲ್ಲಿ ಕನ್ನಡ ನಾಡು ನುಡಿ ಅಸ್ತಿತ್ವದಲ್ಲಿತ್ತು ಅನ್ನುವುದನ್ನ ಊಹಿಸಲಾಗಿದೆ ಅಂತ ಇಲ್ಲಿ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಟಾಲಮಿ ಹೇಳ್ತಾ ಇದ್ದಾನೆ. ಹಾಗೆ ಮುಂದುವರೆದಂತೆ ತಮಿಳಿನಲ್ಲಿ ಇಲ್ಲಿ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ, ತಮಿಳಿನಲ್ಲಿ ನಾಡು, ನಾಡವರ ಕಲೆ ಅಸ್ತಿತ್ವ ಇಲ್ಲಿ ಶೋಧ ಅನ್ನುವಂತಹ ಒಂದು ಈ ವಿಚಾರವನ್ನು ನೋಡೋದಾದ್ರೆ, ಇಲ್ಲಿ ಪ್ರಾಚೀನ ತಮಿಳಿನಲ್ಲಿ ಕನ್ನಡದ ಉಲ್ಲೇಖವನ್ನ ಅರಸುವಂತಹ ಒಂದು ಪ್ರಯತ್ನವನ್ನ, ಹುಡುಕುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ನೋಡಿ, ಸುಮಾರು 2ನೇ ಶತಮಾನದಲ್ಲಿ ಸಿಲಪ್ಪದಿಗಾರಂ ಅನ್ನುವಂತಹ ತಮಿಳಿನ ಒಂದು ಗ್ರಂಥದಲ್ಲಿ ಎಲ್ಲ ಒಂದ್ ಕಡೆ ಇಲ್ಲಿ ಶೇಮ್ಗೊಟ್ಟಂ ಅನ್ನುವಂತಹ ಒಂದು ಚೇರ ರಾಜ ಅಥವಾ ನೀಲಗಿರಿಯಲ್ಲಿ ಕರುನಾಡರ್ ಎನ್ನುವಂತಹ ಪ್ರದರ್ಶಿಸಿದಂತಹ ಒಂದು ನರ್ತನವನ್ನ ನೋಡಿ ಸಂತೋಷ ಪಟ್ಟನಂತೆ ಅನ್ನುವಂತಹ ಒಂದು ವಿಚಾರ ಇದೆ. ಹಾಗಾಗಿ ಕ್ರಿಸ್ತ ಶಕ 2ನೇ ಶತಮಾನದ ಹೊತ್ತಿಗೆ ಕರುನಾಡರ್ ಅಂದರೆ ಎತ್ತರದ ಪ್ರದೇಶದವರು ಅನ್ನುವಂಥದ್ದು. ಹಾಗನೆ ಕನ್ನಡಿಗರು ಮತ್ತು ಕನ್ನಡ ನುಡಿ ಇತ್ತೆಂದು ಇಲ್ಲಿ ಭಾವಿಸಬಹುದು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು.
ಹಾಗೇನೆ ಅದಕ್ಕಿಂತ ಈಗ ಮುಂದುವರೆದಂತೆ, ಇದು ಪ್ರಾಚೀನ. ಹಾಗೇನೆ ಇನ್ನು ಮುಂದುವರೆದಂತೆ ಕವಿರಾಜ ಮಾರ್ಗದ ಪೂರ್ವ ಸಾಹಿತ್ಯ ಏನ್ ಹೇಳುತ್ತೆ ಹಾಗಾದ್ರೆ? ಕನ್ನಡ ಸಾಹಿತ್ಯದ ಬಗ್ಗೆ, ಕನ್ನಡ ಸಾಹಿತ್ಯದ ಪ್ರಾಚೀನತೆಯ ಬಗ್ಗೆ ಏನ್ ಹೇಳುತ್ತೆ ಕವಿರಾಜ ಮಾರ್ಗದ ಪೂರ್ವ ಸಾಹಿತ್ಯ ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ಹೇಳ್ತಾ ಇದ್ದಾನೆ, ತನ್ನ ಕಾಲಕ್ಕಿಂತ ಹಿಂದೆ ಕನ್ನಡದ ಪ್ರಸಿದ್ಧ ಗದ್ಯ ಕವಿಗಳು ಇದ್ರು. ಯಾರಪ್ಪ ಅಂದ್ರೆ ಇಲ್ಲಿ ಆ ಕವಿಗಳು ವಿಮಲೋದಯ, ಇಲ್ಲಿ ಹಾಗೇನೆ ಇಲ್ಲಿ ನಾಗಾರ್ಜುನ, ಜಯಬಂಧು, ದುರ್ವಿನೀತಾದಿಗಳು ಗದ್ಯಾಶ್ರಮ ಗುರುತಾತ ಇಲ್ಲಿ ಪತೀತಂ ಅನ್ನುವಂತಹ ಪತೀತಂ ಕೈಗೊಂಡರ್ ಎನ್ನುವಂತಹ ಒಂದು ವಿಚಾರ ಇಲ್ಲಿ ಸಾರಿದ್ದಾರೆ. ಅಂದ್ರೆ ಕವಿರಾಜ ಮಾರ್ಗಕಾರನ ಅವನು ಶ್ರೀ ವಿಜಯ ಕವಿರಾಜ ಮಾರ್ಗವನ್ನ ಬರೆಯುವುದಕ್ಕಿಂತ ಮುಂಚಿತವಾಗಿನೇ ಕನ್ನಡದ ಪ್ರಸಿದ್ಧ ಗದ್ಯ ಕವಿಗಳಿದ್ರು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗನೆ ಇದರಿಂದ ಕವಿರಾಜ ಮಾರ್ಗಕ್ಕಿಂತ ಮೊದಲೇ ಕನ್ನಡದ ಗದ್ಯ ಕೃತಿಗಳನ್ನ ರಚಿಸಲಾಗಿತ್ತು ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಹಾಗೇನೆ ಒಂದು ಭಾಷೆಯಲ್ಲಿ ಪದ್ಯ ಗ್ರಂಥಗಳು ಮೊದಲು ಹುಟ್ಟಿ ನಂತರ ಗದ್ಯಗಳು ರಚನೆಗೊಳ್ಳುವ ಕ್ರಮ ಕನ್ನಡದ ಗದ್ಯ ಕೃತಿಗಳು ಸುಮಾರು ಕ್ರಿಸ್ತ ಶಕ 9ನೇ ಶತಮಾನಕ್ಕಿಂತ ಮೊದಲೇ ಪ್ರಚಲಿತ ಇರಬೇಕಾದರೆ ಕನ್ನಡ ಭಾಷೆ ಮತ್ತು ಸಾಹಿತ್ಯದಲ್ಲಿ ಅಷ್ಟರಲ್ಲಿ ಪ್ರೌಢವಾಗಿ ಹಾಗೇನೆ ಪುಷ್ಟವಾಗಿ ಇಲ್ಲಿ ಬೆಳೆದಿತ್ತು ಅಂತಕ್ಕಂಥದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅಂದ್ರೆ ಕವಿರಾಜ ಮಾರ್ಗಕಾರನ 9ನೇ ಶತಮಾನಕ್ಕಿಂತ ಮುಂಚೆನೆ ಕನ್ನಡ ಭಾಷೆ ತುಂಬಾ ಪ್ರೌಢವಾಗಿ ಬೆಳೆದಿತ್ತು ಅಂತಕ್ಕಂಥದ್ದು, ಶಕ್ತಿಯುತವಾದಂತಹ ಒಂದು ಭಾಷೆಯಾಗಿತ್ತು ಅಂತ ಹೇಳ್ಬೋದು. ಹಾಗೇನೆ ಮುಂದುವರೆದಂತೆ ಇಲ್ಲಿ ಅಂತ ಹೇಳ್ತಕ್ಕಂತಹ ವಿಚಾರವನ್ನು ಈ ಕುರಿತು ಎಂ ಕಲಬುರ್ಗಿ ಅವರು ಹೇಳ್ತಾರೆ ನೋಡಿ. ಪಂಪ ಪೂರ್ವ ಯುಗದಲ್ಲಿ ಬಹುಪಾಲು ಕನ್ನಡ ಶಾಸನಗಳು ಇಲ್ಲಿ ಸಾಮಾನ್ಯರ ಬರವಣಿಗೆಯಾದುದರಿಂದ ಈ ಸಾಹಿತ್ಯಿಕ ಬರವಣಿಗೆಯ ದೃಷ್ಟಿಯಿಂದ 7-8ನೇ ಶತಮಾನದ ಶಾಸನಗಳು ಮಾತ್ರ ಕಾವ್ಯ ಗುಣದಿಂದ ಶೋಧಿಸಿದ್ದಲ್ಲಿ ಎಲ್ಲ ಒಂದ್ ಕಡೆ ಶೋಭಿಸುತ್ತಿದ್ದರೂ 2 ಮತ್ತೆ 3ನೇ ಶತಮಾನದ ಶುದ್ಧ ಬರವಣಿಗೆಗಳನ್ನ ಸಾಧಿಸಿ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕಂದ್ರೆ 4-5ನೇ ಶತಮಾನಗಳಿಂದಲೂ ಕೂಡ ಕನ್ನಡ ಭಾಷೆ ಇತ್ತು ಅನ್ನೋದನ್ನ ವಿದ್ವಾಂಸರು ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗಾಗಿ ನಾವು ಇಲ್ಲಿ ಒಂದು ತಿಳ್ಕೋಬೇಕು, ಕವಿರಾಜ ಮಾರ್ಗಕಾರನಕ್ಕಿಂತ ಮುಂಚಿತವಾಗಿಯೇ ಕನ್ನಡ ಭಾಷೆ ಇಲ್ಲಿ ಪ್ರಾಚೀನ ಭಾಷೆ ಇಲ್ಲಿ ಕನ್ನಡ ಬಳಕೆ ಇತ್ತು ಅನ್ನೋದನ್ನ ಗಮನಿಸ್ಬೋದು. ಹಾಗಾದ್ರೆ ಇಲ್ಲಿ ಕನ್ನಡ ನುಡಿಯ ಉಗಮ ಯಾವಾಗ, ಎಲ್ಲಾಯ್ತು, ಹೇಗೆ, ಎಲ್ಲಿಂದ ನಾವು ಕನ್ನಡ ಭಾಷೆ ಹುಟ್ಟಿತು ಅನ್ನೋದನ್ನ ನಾವು ಗಮನಿಸೋದಾದ್ರೆ, ನಾವು ಮೊದಲೇ ಹೇಳಿದ ಹಾಗೇನೆ ನೋಡಿ, ಕನ್ನಡ ಭಾಷೆ ಉಗಮವೆಂದರೆ ಆರಂಭದಲ್ಲಿ ಹೇಳಿದಂತೆ ಕನ್ನಡ ಭಾಷೆ ದ್ರಾವಿಡ ಭಾಷೆಯ ಒಂದು ಕವಲಿನಿಂದ ಬೇರೆಯಾದ ಒಂದು ಸಮಯವನ್ನ ಗುರುತಿಸುವ ಆಗಿನ ಕಾಲದ ಅದರ ಸ್ವರೂಪವನ್ನ ನಿರ್ಣಯಿಸಿದ್ರೆ ದ್ರಾವಿಡ ಭಾಷೆಯಿಂದ ಹುಟ್ಟಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ಬೋದು. ಹಾಗಾದ್ರೆ ಯಾವುದೇ ಕನ್ನಡ ಶಬ್ದವನ್ನ ನಾವು ದ್ರಾವಿಡ ಶಬ್ದ ಎಂಬ ಬಗ್ಗೆ ಅನುಮಾನ ಹೆಚ್ಚುತ್ತಾ ಹೋಗುತ್ತದೆ. ಆದ್ದರಿಂದ ನಿಸ್ಸಂದೇಹವಾಗಿ ನೆಲೆಯಾದಂತಹ ಹಲ್ಮಿಡಿ ಶಾಸನದ ಕಾಲವನ್ನ ಒಂದು ಸ್ಪಷ್ಟ ಮೇರೆಯಾಗಿ ಇಟ್ಟುಕೊಂಡು ನೋಡಿ, ನಾವು ಕ್ರಿಸ್ತ ಶಕ 450ರ ಹಲ್ಮಿಡಿ ಶಾಸನ ಏನಿದೆ, ಕನ್ನಡದ ಮೊದಲ ಶಾಸನ ಅಂತ ನಾವು ಹಲ್ಮಿಡಿ ಶಾಸನವನ್ನ ಕರಿತೀವಿ. ಅಲ್ಲಿಂದ ನಾವೇನ್ ಮಾಡ್ತಾ ಇದೀವಿ, ಕೆಲವೊಂದ್ ಕಡೆ ಗೊಂದಲಗಳಿದೆ. ಅದ್ರಿಂದ ನಾವು ಹಲ್ಮಿಡಿ ಶಾಸನದ ಕಾಲವನ್ನ ಒಂದು ಸ್ಪಷ್ಟ ಮೇರೆಯಾಗಿ ಇಟ್ಕೊಂಡು ಅದಕ್ಕಿಂತ ಹಿಂದೆ ಉಲ್ಲೇಖಗೊಂಡಿರ್ತಕ್ಕಂತಹ ಊರುಗಳ ಹೆಸರುಗಳ ಆಧಾರದಿಂದ ನಾವು ಕ್ರಿಸ್ತ ಪೂರ್ವ 3ನೇ ಶತಮಾನಕ್ಕಿಂತಲೂ ಹಿಂದೆ ಕನ್ನಡವನ್ನ ಕೊಂಡೊಯ್ಯಬಹುದಾಗಿದೆ ಅಥವಾ ಕನ್ನಡ ಭಾಷೆ ಇತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಯಾಕೆಂದ್ರೆ ಅದಕ್ಕಿಂತ ಹಿಂದೆಯೂ ಕೂಡ ಕನ್ನಡ ಭಾಷೆಯನ್ನ ನಾವು ಬಳಸ್ತಾ ಇದ್ದೋ ಅಂತಕ್ಕಂಥದ್ದು, ಹಲ್ಮಿಡಿ ಶಾಸನಕ್ಕಿಂತ ಹಿಂದೆ. ಹಾಗೇನೆ ಮುಂದುವರೆದಂತೆ ಇಲ್ಲಿ ಶಂಭಾ ಜೋಶಿ ಅವರು ಅವರ ಸಂಶೋಧನೆಯ ಪ್ರಕಾರ ಕನ್ನಡ ನುಡಿ
ಮತ್ತೆ ನಾಡುಗಳ ಅಭಿಪ್ರಾಯವನ್ನ ಹೇಳ್ತಾರೆ. ಅವರು ಏನ್ ಹೇಳ್ತಾರೆ? ಸಂಭಾ ಜೋಶಿ ಅವರ ಸಂಶೋಧನೆಯ ಪ್ರಕಾರ ಕನ್ನಡ ನುಡಿ ಹಾಗೇನೆ ನಾಡುಗಳ ಬಗ್ಗೆ ಅವರ ಅಭಿಪ್ರಾಯ ಏನು ಅಂತ ನೋಡೋದಾದ್ರೆ, ಅವ್ರು ಹೇಳ್ತಾ ಇದಾರೆ ಕನ್ನಡ ನುಡಿಯ ಉಗಮದೊಂದಿಗೆ ನಾಡಿನ ಮತ್ತೆ ನಾಡವರ ಅಸ್ತಿತ್ವದ ಪ್ರಶ್ನೆಯೂ ಬರುತ್ತದೆ. ನೋಡಿ, ಕನ್ನಡ ನುಡಿ ಹಿಂದೆ ಕನ್ನಡದಲ್ಲಿ ಮಾತನಾಡ್ತಕ್ಕಂಥವ್ರು ಇದ್ರ ಅಥವಾ ಅಲ್ಲಿ ಕನ್ನಡ ಪದವನ್ನ ಬಳಸ್ತಾ ಇದ್ರ, ಅವ್ರ ಅಸ್ತಿತ್ವ ಎಲ್ಲವೂ ಕೂಡ ಬರುತ್ತೆ. ಈ ಕುರಿತು ಅವರು ಒಂದು ಸಂಶೋಧನೆಯನ್ನ ಮಾಡ್ತಾ ಹೋಗ್ತಾರೆ. ಏನು? ಕವಿರಾಜ ಮಾರ್ಗಕಾರನ ಕಾಲಕ್ಕೆ ಕನ್ನಡ ಕನ್ನಾಡು ಅಥವಾ ಕಾವೇರಿಯಿಂದ ನರ್ಮದೆಯವರೆಗೆ, ಕಾವೇರಿ ನದಿಯಿಂದ ನರ್ಮದಾ ನದಿಯವರೆಗೂ ಪಸರಿಸಿತ್ತು ಎಂಬುದು ಸಂಭಾ ಜೋಶಿಯವರ ಸಂಶೋಧನೆಯಿಂದ ಸಾಬೀತಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಅವರ ಪ್ರಕಾರ, ಸಂಭಾ ಜೋಶಿಯವರ ಪ್ರಕಾರ, ಕುರುಬರು, ಗೌಳಿಗರು, ಹಳಬರು ಮುಂತಾದವರು ಕಮ್ನಾಡಿನ ಮೊದಲಿಗರು, ಇಲ್ಲಿ ಮೂಲಿಗರು, ಅವರು ನಿಜವಾದ ಮೂಲಿಗರು ಅಂತಕ್ಕಂಥದ್ದು, ಕನ್ನಡಿಗರ ಮೂಲಿಗರು ಇವರು. ಹಾಗೇನೆ ಆ ಜನರು ಆಡು ಮಾತಿನ ವಿಶ್ಲೇಷಣೆಯಿಂದ ಕನ್ನಡ ಭಾಷೆಯ ಮೂಲ ಸ್ವರೂಪದ ಪರಿಚಯವಾಗಲು ಸಾಧ್ಯವಿದೆ. ಹಾಗಾಗಿ ಉದಾಹರಣೆಗೆ ಪುಂಡಾರಿ, ಹಾಗೇನೆ ಕಂಡಾರಿ, ಮಲ್ಲಾರಿ ಈ ದೇವತೆಗಳು ಕನ್ನಡಿಗರಿಗೆ ಸೇರಿದ ದೇವತೆಗಳಾಗಿದ್ದವು ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಹಾಗೇನೆ ಆರ್ಯರ ಆಕ್ರಮಣದಿಂದಾಗಿ ಕಮ್ನಾಡವರ್ ದಕ್ಷಿಣಕ್ಕೆ ಸರಿಯುತ್ತಾ ಬಂದ್ರು. ಹಾಗೇನೆ ಕವಿರಾಜ ಮಾರ್ಗಕಾರನ ಕಾಲಕ್ಕೆ ಗೋದಾವರಿಯವರೆಗೆ ಇದ್ದರು ಅಂತಕ್ಕಂಥದ್ದು. ನೋಡಿ, ಕವಿರಾಜ ಮಾರ್ಗದಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು, ಕಾವೇರಿಯಿಂದಮ ಗೋದಾವರಿವರಮಿರ್ದ ಅಲ್ವಾ? ಈ ಒಂದು ಸಾಲನ್ನ ಗಮನಿಸ್ತಾ ಇದ್ದಾಗ ಕವಿರಾಜ ಮಾರ್ಗನ ಕಾಲದಲ್ಲಿ ನಾವೇನ್ ಮಾಡ್ದೋ, ಕಾವೇರಿಯಿಂದ ಗೋದಾವರಿಯವರೆಗೂ ನಾವು ವಿಸ್ತರಣೆ ಮಾಡಿದ್ದೋ. ಆದ್ರೆ ಅದಕ್ಕಿಂತ ಮುಂಚೆ, ಆರ್ಯರ ಆಕ್ರಮಣಕ್ಕಿಂತ ಮುಂಚೆ ನಾವು ನರ್ಮದಾ ನದಿಯವರೆಗೆ ವಿಸ್ತಾರ ಮಾಡಿದ್ದು ನಮ್ಮ ಕರ್ನಾಟಕ, ನಮ್ಮ ಕನ್ನಡ ನಾಡು ಅಲ್ಲಿಯವರೆಗೂ ವಿಸ್ತರಣೆಯನ್ನು ಹೊಂದಿತ್ತು ಅನ್ನೋದನ್ನ ಸಂಭಾ ಜೋಶಿ ಅವರು ಅವರ ಸಂಶೋಧನೆಯಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಹಾಗೆ ಇನ್ನು ಮುಂದುವರೆದಂತೆ ಈಗ ನಾವು ಕೃಷ್ಣೆಯ ತಡಿಯಲ್ಲಿ ಬಂದಿದ್ದೇವೆ, ನಾವು ಕೃಷ್ಣಾ ನದಿಯ ದಡೆಯಲ್ಲಿ ಇದ್ದೇವೆ. ಹಿಂದೆ ನರ್ಮದೆಯವರೆಗೆ ನಾವು ಕನ್ನಡದ ಒಂದು ಪ್ರಾಚೀನತೆ, ಕನ್ನಡ ನುಡಿಯ ಜನರು ವಾಸವಾಗಿದ್ದರೆಂಬುದಕ್ಕೆ ಸಂಭಾ ಜೋಶಿಯವರು ಅನೇಕ ಕನ್ನಡ ಊರುಗಳನ್ನ ಅಲ್ಲಿ ಹೆಸರಿಸಿದ್ದಾರೆ ಅಂತಕ್ಕಂಥದ್ದು. ಹಾಗೇನೆ ಅದಕ್ಕಿಂತ ಮುಂದುವರೆದಂತೆ ನಾವು ನೋಡೋದಾದ್ರೆ ವೀರಗಲ್ಲು, ಮಾಸ್ತಿಗಲ್ಲುಗಳನ್ನ, ಅಲ್ಲಿನ ಪೂರ್ವ ಕನ್ನಡ ಸಂಸ್ಕೃತಿ ಇರುವುದನ್ನ ನಾವು ಸಾಬೀತುಗೊಳಿಸಿದ್ದೇವೆ. ಅಲ್ಲಿರ್ತಕ್ಕಂಥ ವೀರಗಲ್ಲುಗಳಾಗಿರ್ಬೋದು, ಮಾಸ್ತಿಕಲ್ಲುಗಳಾಗಿರ್ಬೋದು, ಅಲ್ಲಿ ಅವರು ಅದರ ವಿಚಾರಗಳನ್ನ ಹೇಳ್ತಾ ಹೋಗ್ತಾ ಇದ್ದಾರೆ. ಹಾಗೇನೆ ಪ್ರಾಚೀನದಲ್ಲಿ ಕನ್ನಡ ಭಾಷೆಯನ್ನಾಡುವ ಜನ ನರ್ಮದೆಯವರೆಗೂ ಇದ್ದರೆನ್ನುವಂತಹ ವಾದವನ್ನ ಇಲ್ಲಿ ಯಾರೂ ಅಲ್ಲಗಳೆಯುವಂತಿಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರು. ಇದ್ರು ಅಂತಾನೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಆದ್ದರಿಂದ ಕನ್ನಡ ಭಾಷೆಯ ಉಗಮ ಕ್ರಿಸ್ತಪೂರ್ವ ಯುಗಕ್ಕೆ ಕೊಂಡೊಯ್ಯಬಹುದು ಎಂಬುದು ಸಂಭಾ ಜೋಶಿಯವರ ಇಲ್ಲಿ ಉಲ್ಲೇಖಿಸಿದ್ದಾರೆ. ಯಾಕೆಂದ್ರೆ ಕಾನ್ ಪ್ರದೇಶದಲ್ಲಿ ಹೆಚ್ಚಿನ ಸಂಶೋಧನೆ ನಡೆಸಿದ್ದಲ್ಲಿ ಕನ್ನಡ ನಾಡು, ನುಡಿಯ ಉಗಮ ಹಾಗೂ ವಿಕಾಸಗಳ ಬಗ್ಗೆ ಮತ್ತಷ್ಟು ಗಟ್ಟಿಯ ಆಧಾರಗಳು ದೊರೆಯುವ ಒಂದು ಸಾಧ್ಯತೆ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಸಂಭಾ ಜೋಶಿ ಅವರು. ಹಾಗಾಗಿ ಸುಮಾರು 2000 ವರ್ಷಕ್ಕಿಂತ ಹೆಚ್ಚಿನ ಭಾಷೆ, ಅಳೆಮೆ ಮತ್ತು ಕಾವೇರಿಯಿಂದ ನರ್ಮದೆಯವರೆಗಿನ ಬೃಹತ್ ಕನ್ನಡ ನಾಡಿನ ಕಲ್ಪನೆ ಕನ್ನಡಿಗರಿಗೆ ಸಹಜವಾಗಿಯೇ ಸ್ಫೂರ್ತಿಯನ್ನ ನೀಡಿ ನಾಡು ನುಡಿಯ ಮೇಲನ ಪ್ರೀತಿ, ಅಭಿಮಾನಗಳನ್ನ ಹೆಚ್ಚಿಸುವುದರಲ್ಲಿ ಸಂಶಯವೇ ಇಲ್ಲ ಅನ್ನುವಂತಹ ಒಂದು ವಿಚಾರವನ್ನ ತಮ್ಮ ಸಂಶೋಧನೆಯ ಮುಖಾಂತರ ಸಂಭಾ ಜೋಶಿ ಅವರು ಇಲ್ಲಿ ಹೇಳಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗಾಗಿ ನೋಡಿ, ಇಷ್ಟು ವಿಚಾರಗಳನ್ನ ನಾವು ತಿಳ್ಕೊಂಡಿದ್ದೀವಿ. ನೋಡಿ, ಕನ್ನಡ ಭಾಷೆ ಅಥವಾ ಆ ಸಾಹಿತ್ಯದ ಒಂದು ಪ್ರಾಚೀನತೆ ಹೇಗೆ ಅನ್ನೋದನ್ನ, ಯಾಕಂದ್ರೆ ಪ್ರತಿಯೊಬ್ಬ ಕನ್ನಡಿಗರು ಈ ವಿಚಾರಗಳನ್ನ ತಿಳ್ಕೊಂಡಿರ್ಬೇಕು ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನಾನು ಕನ್ನಡ ಭಾಷೆ ಹಾಗೇನೆ ಇನ್ನೊಂದ್ ಕಡೆ
ಮತ್ತು ಸಾಹಿತ್ಯದ ಪ್ರಾಚೀನತೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದ್ದೀನಿ. ಈ ವಿಚಾರಗಳನ್ನ ಎಲ್ಲರಿಗೂ ಕೂಡ, ನಿಮ್ಮ ಸ್ನೇಹಿತರಿಗೆಲ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಏನಾರ ಇದ್ರೆ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಶುಭವಾಗ್ಲಿ.